ಉದ್ಯೋಗ ನೇಮಕಾತಿ ಪ್ರಕ್ರಿಯೆಗೆ ತಡೆ ಒಡ್ಡಬೇಕು. ಮಾಜಿ ಸಚಿವ ಎಚ್ ಆಂಜನೇಯ 24ರಂದು ಒಳ ಮೀಸಲಾತಿ ಜಾರಿಗೊಳಿಸಲೇಬೇಕು. ಪರಿಶಿಷ್ಟ ಸಮುದಾಯದವರಿಗೆ ಮೀಸಲಾತಿ ಹಂಚಿಕೆ ವಿಷಯದಲ್ಲಿ ವಿಳಂಬ ನೀತಿ ಸಲ್ಲದು. ಬರುವ ಏಪ್ರಿಲ್ 24ರಂದು ಕರೆದಿರುವ ವಿಶೇಷ ಸಚಿವ ಸಂಪುಟದಲ್ಲಿ ಅಂತಿಮ ನಿರ್ಧಾರ ಕೈಗೊಂಡು ಎಸ್ಸಿಗಳಲ್ಲಿ ಮನೆ ಮಾಡಿರುವ ಗೊಂದಲಗಳಿಗೆ ತೆರೆ ಎಳೆಯಬೇಕೆಂದು ಮಾಜಿ ಸಚಿವ ಎಚ್ ಆಂಜನೇಯ ಆಗ್ರಹಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯಗಳಿಗೆ ಒಳ ಮೀಸಲಾತಿ ಜಾರಿಗೊಳಿಸುವ ಅಧಿಕಾರ ಇದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ 2 ವರ್ಷ ಆಗಿದೆ. ಈಗಾಗಲೇ ಆಂಧ್ರ, ತೆಲಂಗಾಣದಲ್ಲಿ ಜಾರಿಗೊಂಡಿದೆ. ಆದರೆ ರಾಜ್ಯದಲ್ಲಿ ವಿಳಂಬ ಆಗ್ತಾ ಇರುವುದು ಸಮುದಾಯದಲ್ಲಿ ಆತಂಕ ಮೂಡಿಸಿದೆ ಎಂದರು. ಈ ಮಧ್ಯೆ ತೋಟಗಾರಿಕಾ ಇಲಾಖಾ ಹುದ್ದೆಗಳ ನೇಮಕಾತಿಗೆ ಪ್ರಕ್ರಿಯೆ ಆರಂಭಿಸಿದ್ದು, ಇದು ಇನ್ನಷ್ಟು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಬಹಳ ಸಂಖ್ಯೆಯಲ್ಲಿ ಮಾದಿಗ ಸಮುದಾಯದವರು ನನ್ನೊಂದಿಗೆ ಚರ್ಚೆ ವೇಳೆ ಆತಂಕ ವ್ಯಕ್ತಪಡಿಸುತ್ತಾ ಇದ್ದಾರೆ ಎಂದು ಹೇಳಿದರು. ಸುಪ್ರೀಂ ಕೋರ್ಟ್ ತೀರ್ಪು ಬಳಿಕ ತಕ್ಷಣವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಳ ಮೀಸಲಾತಿ ಜಾರಿಗೆ ಬದ್ಧವೆಂಬ ಹೇಳಿಕೆ ಜೊತೆಗೆ ಜಾರಿಗೊಳ್ಳುವವರೆಗೂ ಉದ್ಯೋಗ ನೇಮಕಾತಿ ತಡೆ ನೀಡಿ ಆದೇಶವನ್ನ ನೀಡಿದರು. ಆದರೆ ಸಿಎಂ ಅವರ ಆದೇಶ ಉಲ್ಲಂಘಿಸಿ ಕೃಷಿ ಇಲಾಖೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ನೇಮಕಾತಿ ಪ್ರಕ್ರಿಯೆ ಆರಂಭಿಸಿರುವುದು ಸರಿಯಲ್ಲ. ಈ ನಡೆ ಅಕ್ಷಮ್ಯ ಅಪರಾಧವಾಗಲಿದೆ. ಆದ್ದರಿಂದ ಕೂಡಲೇ ಪ್ರಕ್ರಿಯೆ ಹಿಂಪಡೆಯಬೇಕು. ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿಗೆ ಕೆಎಚ್ ಮುನಿಯಪ್ಪ ನೇತೃತ್ವದಲ್ಲಿ ನಿಯೋಗ ತೆರಳಲಾಗುವುದು ಎಂದು ತಿಳಿಸಿದ್ದಾರೆ. ನ್ಯಾಯಾಧೀಶ ನಾಗಮೋಹನ್ ದಾಸ್ ಆಯೋಗ ವರದಿ ನೀಡಿದ ಬಳಿಕ ಸರ್ಕಾರ ಕೆಲ ಬದಲಾವಣೆಯೊಂದಿಗೆ ಶೇಕಡಾ 13ರ ಮೀಸಲಾತಿಯಡಿ ಪರಿಶಿಷ್ಟ ಸಮುದಾಯಗಳನ್ನ 3 ವರ್ಗಗಳನ್ನಾಗಿಸಿ A6, B6, C ಗುಂಪಿಗೆ 5ರಷ್ಟು ಮೀಸಲಾತಿ ಹಂಚಿಕೆ ಮಾಡಲಾಗಿತ್ತು. ಆದರೆ ಮೀಸಲಾತಿ ಹೆಚ್ಚಳ ಸಂಬಂಧ ನ್ಯಾಯಾಲಯ ಆಕ್ಷೇಪ ವ್ಯಕ್ತಪಡಿಸಿದ್ರಿಂದ ಮೀಸಲಾತಿಯನ್ನ ಶೇಕಡಾ 15ರಡಿ ಮರು ಹಂಚಿಕೆ ಮಾಡಬೇಕಾಗಿದೆ. ಈ ಕಾರಣಕ್ಕೆ ವಿಳಂಬ ಆಗಿದೆ ಎಂದರು. ಎಲ್ಲ ಆಯೋಗಗಳು ಮಾದಿಗ ಸಮುದಾಯದ ಅತ್ಯಂತ ಹಿಂದುಳಿದಿದ್ದು ಶೇಕಡಾ 6ರಷ್ಟು ಮೀಸಲಾತಿ ನೀಡಬೇಕೆಂಬುದು ವರದಿ ನೀಡಿವೆ. ಆದ್ದರಿಂದ ಶೇಕಡಾ 15ರ ಅಡಿ ಹಂಚಿಕೆ ವೇಳೆಯೂ ಆಯೋಗಗಳ ವರದಿಯಂತೆ ನಮಗೆ ಹೆಚ್ಚು ಪಾಲು ನೀಡಬೇಕು. ಸಾಮಾಜಿಕ ನ್ಯಾಯದಡಿ ಅಲೆಮಾರಿ ಗುಂಪಿಗೆ ಪ್ರತ್ಯೇಕವಾಗಿ ಶೇಕಡಾ 1ರಷ್ಟು ಮೀಸಲಾತಿ ನೀಡುವುದು ನ್ಯಾಯಸಮ್ಮತ ನಿರ್ಧಾರವಾಗಲಿದೆ ಎಂದು ತಿಳಿಸಿದರು. ದಾವಣಗೆರೆ ಬಾಗಲಕೋಟೆ ಚುನಾವಣೆ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಕಾರಣಕ್ಕೆ ಮುಂದೂಡಾಗಿತ್ತು. ಈ ವೇಳೆಯೂ ಕೆಲವರು ಅಪಪ್ರಚಾರ ನಡೆಸಿದ್ರು. ಆದರೆ ಮಾದಿಗ ಸಮುದಾಯದ ಕಾಂಗ್ರೆಸ್ ನಾಯಕರು ಆರೋಪಗಳಿಗೆ ತಡೆ ಒಡ್ಡಿದ್ರು. ಈಗ ನಿರೀಕ್ಷೆಯಂತೆ ವಿಶೇಷ ಸಚಿವ ಸಂಪುಟ ಸಭೆಯನ್ನ ಏಪ್ರಿಲ್ 24ರ ಶುಕ್ರವಾರ ಕರೆಯಲಾಗಿದ್ದು, ಈ ಸಭೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಂಡು ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯಬೇಕೆಂದು ಒತ್ತಾಯಿಸಿದರು. ಅನೇಕ ಒತ್ತಡಗಳ ಮಧ್ಯೆಯೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶೋಷಿತ ಜನರ ಧ್ವನಿಯಾಗಿ ಗಟ್ಟಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಅದರ ಕುರಿತು ನಮಗೆ ಅದಮ್ಯ ವಿಶ್ವಾಸ, ನಂಬಿಕೆ ಇದೆ. ಬರುವ ಸಚಿವ ಸಂಪುಟದಲ್ಲಿ ಶೇಕಡಾ 15ರ ಅಡಿ ಮೀಸಲಾತಿ ಹಂಚಿಕೆ ಮಾಡುವ ಮೂಲಕ ಪರಿಶಿಷ್ಟ ಗುಂಪಿನ ಎಲ್ಲಾ ಜಾತಿಗಳಿಗೆ ನ್ಯಾಯ ಕಲ್ಪಿಸಲಿದ್ದಾರೆ ಎಂದು ವಿವಿಧ ಕಾರಣಕ್ಕೆ ಮುಂದೂಡುತ್ತಲೇ ಇರುವ ಒಳ ಮೀಸಲಾತಿಗೆ ಏಪ್ರಿಲ್ 24ರ ವಿಶೇಷ ಸಚಿವ ಸಂಪುಟದಲ್ಲಿ ಆಗಲೇಬೇಕು. ಈ ಸಂಬಂಧ ಸಿದ್ದರಾಮಯ್ಯ ಕೂಡ ನಮಗೆ ಭರವಸೆಯನ್ನ ನೀಡಿದ್ದಾರೆ. 2 ವರ್ಷಗಳ ಕಾಲ ಒಳ ಮೀಸಲಾತಿ ಕಾರಣಕ್ಕೆ ಉದ್ಯೋಗ ನೇಮಕಾತಿಗೆ ತಡೆ ನೀಡಿರುವ ಕಾರಣ ಬಹಳಷ್ಟು ವಿದ್ಯಾವಂತ ಯುವಕರು ಹುದ್ದೆಗಳಿಗೆ ಅರ್ಜಿ ಕರೆಯುವುದನ್ನೇ ಕಾಯ್ತಾ ಇದ್ದಾರೆ. ಆದ್ರಿಂದ ಮತ್ತಷ್ಟು ವಿಳಂಬ ಮಾಡೋದ್ರಿಂದ ಬೇರೆ ಸಮುದಾಯದ ಯುವ ಪೀಳಿಗೆಗೆ ಅನ್ಯಾಯ ಆಗಲಿದೆ ಎಂದರು. 3.5 ವರ್ಷಗಳ ಕಾಲ ಹೋರಾಟದ ಹಾದಿ ಸಂಸ್ಥಿದ ಮಾದಿಗ ಸಮುದಾಯಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಸತ್ತ ಜನರನ್ನ ಬದುಕಿಸಿದಂತೆ ಆಗಿದೆ. ಜೊತೆಗೆ ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ. ಈಗಾಗಲೇ ಒಳ ಮೀಸಲಾತಿ ಜಾರಿಗೊಂಡಿದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನುಷ್ಠಾನಗೊಂಡಿದೆ. ಈಗ ಉದ್ಯೋಗ ಕ್ಷೇತ್ರಕ್ಕೆ ಅಳವಡಿಸಲು ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಕೃಷಿ ಇಲಾಖೆ ಅಧಿಕಾರಿಗಳ ಹುದ್ದೆಗಳಿಗೆ 10 ವರ್ಷಗಳ ಬಳಿಕ ಅರ್ಜಿ ಆಹ್ವಾನಿಸಲಾಗಿದೆ. ಈ ಅವಕಾಶ ಸಿಗಬೇಕಾದ್ರೆ ಮತ್ತೆ 10 ವರ್ಷ ಕಾಯಬೇಕಾಗುತ್ತದೆ. ಈ ವಿಷಯದಲ್ಲಿ ಮಾದಿಗರ ಕಣ್ಣೀರು ಹಾಕ್ತಾ ಇದ್ದಾರೆ. ಆದ್ರಿಂದ ತಕ್ಷಣವೇ ನೇಮಕಾತಿ ಪ್ರಕ್ರಿಯೆಗೆ ತಡೆ ನೀಡಬೇಕು. ಒಳ ಮೀಸಲಾತಿ ಜಾರಿ ಬಳಿಕ ಅರ್ಜಿಯನ್ನ ಆಹ್ವಾನಿಸಬೇಕು ಎಂದರು. ಬ್ಯೂರೋ ರಿಪೋರ್ಟ್ ಹರೀಶ್ ನಾಯಕನಹಟ್ಟಿ, ಪ್ರಜಾಪ್ರಭ ಟಿವಿ, ಚಿತ್ರದುರ್ಗ. ಒಳ ಮೀಸಲಾತಿ 24ನೇ ತಾರೀಕು ವಿಶೇಷವಾದಂಥ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಆ ಕಾರಣಕ್ಕಾಗಿಯೇ ಅವತ್ತು ಫಿಕ್ಸ್ ಮಾಡಿದ್ದಾರೆ. ನಮಗೆ ಮುಂಚೆನೇ ಆಗಬೇಕಾಗಿತ್ತು, ಲಾಸ್ಟ್ ಮಂತು. ಅದು ಕೋಡ್ ಆಫ್ ಕಾಂಡಕ್ಟ್ ಅಂತಂದು ಇದು ಮಾಡಿದರು. ಎಲೆಕ್ಷನ್ ಎಲ್ಲ ಆಗಿದ್ದರಿಂದ ಇವತ್ತು ನಾಳೆ ನಾಡಿದ್ದು 24ನೇ ತಾರೀಕು ಕರೆದಿದ್ದಾರೆ. ಈಗ 56,434 ಹುದ್ದೆಗಳು ತುಂಬಬೇಕಾಗಿರ್ತದೆ, ಬಾಕಿ ಇದೆ. ಆ ಹುದ್ದೆಗಳನ್ನು ತುಂಬ ಸಂದರ್ಭದಲ್ಲಿ ಅವ್ರು ತುಂಬಿಬಿಡ್ತಾಯಿದ್ರು. ನಾವು ಹೋಗ್ಬಿಟ್ಟು ಅವ್ರಿಗೆ ಮನವಿ ಮಾಡಿಕೊಂಡು ನಮಗೆ ಬರಬೇಕಾದಂಥ ಒಂದು ಪಾಲು ಕೊಟ್ಟು ನೀವು ತುಂಬಬೇಕು ಅಂತಂದು ಹೇಳಿದಾಗ ಆಯಿತು ಅಂತ ಹೋಗ್ತಾರೆ. ಹಾಗೆ ನಿಲ್ಲಿಸಿದ್ರು ಅದೆಲ್ಲ.
ಇದರ ಮಧ್ಯದಲ್ಲಿ ಏನಾಗಿದೆ ಅಂದರೆ ನಾವು KPSCಯಿಂದ ಒಂದು 900 ಪೋಸ್ಟ್ ಅಗ್ರಿಕಲ್ಚರ್ ಆಫೀಸರು ಅಗ್ರಿಕಲ್ಚರ್ ಆಫೀಸರ್ ಮತ್ತು ಸಹಾಯಕ ಅಗ್ರಿಕಲ್ಚರ್ ಆಫೀಸರ್ ಹುದ್ದೆಗಳು, ಒಟ್ಟು ಸಹಾಯಕ ಕೃಷಿ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು 121, ಸಹಾಯಕ ಕೃಷಿ ಅಧಿಕಾರಿಗಳು 769 ಹುದ್ದೆಗಳು. ಈ ಹುದ್ದೆಗಳನ್ನು ತುಂಬಲಿಕ್ಕೆ ಹಿಂದೆ KPSC ಕೊಟ್ಟಿದ್ದರು. KPSC ಕೊಟ್ಟಂಥ ಸಂದರ್ಭದಲ್ಲಿ ನಾವು ಅದು ಒಂದು ಸರಿ ಅವರು ಡೇಟ್ ಎಕ್ಸ್ಟೆಂಡ್ ಮಾಡ್ಕೊಂಡ್ರು, ಮತ್ತೊಂದು ಸ್ವಲ್ಪ ಇನ್ಕ್ಲೂಡ್ ಎಲ್ಲ ಮಾಡಿಬಿಟ್ಟು ಕರೆದ್ರು. ನಾವು KPSCಯಿಂದ ನೀವು ವಿತೌಟ್ ಒಳ ಮೀಸಲಾತಿ ಅದೇನು ಮಾಡ್ತೀರಾ, ಅದನ್ನು ವಿತ್ಡ್ರಾ ಮಾಡಿರಿ ಅಂದ್ವಿ. ವಿತ್ಡ್ರಾ ಮಾಡಿದರು. ಮಾಡಿ ಆದಮೇಲೆ ಈಗೇನು ಮಾಡಿದ್ದಾರೆ ಅಂದರೆ ಅಧಿಕಾರಿಗಳು ಮಾಡಿದ್ರು ಯಾರೂ ಗೊತ್ತಿಲ್ಲ. ಈ KEA ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ KEA ಅಲ್ಲ, KEAಗೆ ಈ ಅಷ್ಟು ಹುದ್ದೆಗಳ ತುಂಬಲಿಕ್ಕೆ, ಈ ಕೃಷಿ ಇಲಾಖೆ ಹುದ್ದೆಗಳನ್ನು ತುಂಬಲಿಕ್ಕೆ ಕೊಟ್ಬಿಟ್ಟಿದ್ದಾರೆ ಮನೆ. ಈ ರೀತಿ ಕೊಟ್ಟಿರೋದು ನೋಡಿದಂದರೆ ನಮಗೆ ಇದು ಭಾಳ ಆಶ್ಚರ್ಯ ಆಯಿತು. ಆಮೇಲೆ ಈಗ ಆತಂಕ ಆಗಿಬಿಟ್ಟಿದೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ. ಒಳ ಮೀಸಲಾತಿ ಕೊಟ್ಟಾದ್ಮೇಲೆ ತುಂಬ್ತೀವಿ ಅಂತಂದೇಳಿ ಇದೇನು ಕಾಲ್ಪಾಲ್ ಮಾಡಿಬಿಟ್ಟು ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ದಿಢೀರ್ ಅಂತಂದು ಹೇಳ್ಬಿಟ್ಟು ಏನೋ ನಮಗೆ ಭಾಳ ವಂಚನೆ ಆಗೋದು ಕಾಣ್ತಾ ಇದೆ ಅಂತಂದೇಳಿ ನಮ್ಮ ಅಭ್ಯರ್ಥಿಗಳು ಅವರು ಇವರು ಎಲ್ಲರೂ ಕೂಡ ಫೋನು. ನಾವು 35 ವರ್ಷಗಳ ಕಾಲ ಹೋರಾಟ ಮಾಡಿದ್ವಿ. ಏನು ನಮಗೆ ಆ ಒಂದು ಗುಂಪಿನಲ್ಲಿರ್ತಕ್ಕಂಥ ಇತರ ಸಮುದಾಯದ ಜೊತೆಗೆ ಸ್ಪರ್ಧೆ ಮಾಡಲಿಕ್ಕಾಗಲ್ಲ. ನಮಗೆ ಎಲ್ಲ ರೀತಿಯಿಂದಲೂ ಕೂಡ ವಂಚನೆ ಆಗ್ತಾಯಿದೆ, ಅವಕಾಶ ವಂಚಿತರಾಗ್ತಾಯಿದ್ದೀವಿ. ಆಮೇಲೆ ಉದ್ಯೋಗ ನಮಗೆ ಸಿಗ್ತಾ ಇಲ್ಲ. ನಮ್ಮ ಜನಸಂಖ್ಯೆ, ನಮ್ಮ ಹಿಂದುಳಿಕೆ ಯಾವ ಮಾನದಂಡನೂ ಕೂಡ ಇಲ್ಲದಂತೆ ಬೇರೆ ಸಮುದಾಯದವರು ಪಡಿತಾ ಇದ್ದಾರೆ. ನಾವು ಅವ್ರ ಜೊತೆ ಸ್ಪರ್ಧೆ ಮಾಡೋಕ್ಕಾಗಲ್ಲ. ನಮಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಿ, ನಮ್ಮ ಜನಸಂಖ್ಯೆ ನಮ್ಮ ಹಿಂದುಳಿಕೆ ಆಧಾರದ ಮೇಲೆ ಅಂತಂದೇಳಿ ಹೋರಾಟ ಮಾಡ್ಕೊಂಬಂದಿದ್ವಿ. ಯಾವ್ಯಾವ ಆಯೋಗ ಏನೇನು ಹೇಳಿದೆ ಅನ್ನೋದನ್ನು ಮತ್ತೆ ನಿಮಗೆ ನಾನು ಹೇಳೋಕ್ಕೆ ಹೋಗಲ್ಲ, ಅದೆಲ್ಲದೂ ಕೂಡ ಡೀಟೇಲ್ಸ್ ನಿಮಗೆ ಗೊತ್ತಿದೆ. ಅದರಿಂದ ಈಗ ಎಲ್ಲ ರಾಜ್ಯದಲ್ಲೂ ಕೂಡ ಎಲ್ಲೆಲ್ಲಿ ಒಳ ಮೀಸಲಾತಿ ಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ರು, ಆಯಾ ರಾಜ್ಯಗಳಲ್ಲಿ ಎಲ್ಲ ಕಡೆಗೂ ಕೂಡ ಒಳ ಮೀಸಲಾತಿ ಅನುಷ್ಠಾನ ಆಗಿ 1 ವರ್ಷದ ಮೇಲಾಗಿದ್ದೀವಿ. ನಮ್ಮ ರಾಜ್ಯದಲ್ಲಿ ಏನೇನೋ ಕಾರಣ ಹೊಡಿಬಿಟ್ಟು ಮುಂದೂಡ್ತಾ ಬಂದಿದ್ದಾರೆ. ಈಗ ಅಂತಿಮವಾಗಿ ಈ ತಿಂಗಳು 24ನೇ ತಾರೀಕು ಅದು ಸಂಪೂರ್ಣವಾಗಿ ಇತ್ಯರ್ಥ ಆಗಲೇಬೇಕು, ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮಗೆ ಭರವಸೆ ಕೊಟ್ಟಿದ್ದಾರೆ, ನಾವು ಮಾಡೇ ಮಾಡ್ತೀವಿ, ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿದರು. ಉಪಚುನಾವಣೆಯಲ್ಲಿ ಆದಮೇಲೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಈ ತಿಂಗಳು 24ನೇ ತಾರೀಕು ಕರೆದಿರ್ತಕ್ಕಂಥ ಸಭೆಯಲ್ಲಿ ನೀವು ನಮಗೆ 17% ಇದ್ದಾಗ ಮೀಸಲಾತಿ ಪ್ರಮಾಣ ಈಗ 15 ಇಳಿತದು, 50 ಮೇಲೆ ಹೋಗಬಾರ್ದು ಅಂತ ಇತ್ತಲ್ಲ, 56ಕ್ಕೆ ಹೋಗಿದ್ರು. ಕೋರ್ಟ್ ಏನು ಹೇಳ್ತು ಅಂದ್ರೆ ಅದಕ್ಕೆ ಸ್ಟೇ ಕೊಟ್ಟಿದೆ. 56 ನೀವು ಮಾಡೋಂಗಿಲ್ಲ, ನೀವು ತುಂಬಿಕೊಳ್ಳೋದಾದರೆ 50ಕ್ಕೆ ಮಾಡಿಕೊಳ್ಳಿ ಅಂತೇಳಿ. ಈಗ ಹಿಂಗಾಗಿ ನಮಗೆ SCಗಳಿಗೆ 15% ಇದೆ ಮೀಸಲಾತಿ. ಆ ಮೀಸಲಾತಿಯಲ್ಲಿ ನಮಗೆ ಎಷ್ಟೆಷ್ಟು ಅಂತಂದರೆ ಹಂಚಿಕೆ ಆಗಬೇಕು ಅಷ್ಟೇ. 17% ಇದ್ದಾಗ ನಮ್ಗೆ ಯಾರು ಕೊಟ್ಟರು ಗೊತ್ತಲ್ಲ ನಿಮಗೆ, ನಮಗೆ ಯಾರು ಕೊಟ್ಟರು, ಅವ್ರಿಗೆ ರೈತನವ್ರಿಗೆ ಯಾರು ಕೊಟ್ಟರು, ಗೋವಿ ಲಂಬಣಿಗಳಿಗೆಲ್ಲ ಅದು ಅವ್ರಿಗೆ 5 ಕೊಟ್ಟರು. ಹಿಂಗಾಗಿ 17 ಆಯಿತು. ಈಗ 2% ಕಡಿಮೆ ಆಯಿತು. 15ರಲ್ಲಿ ನಮಗೆ ಎಲ್ಲ ಆಯೋಗಗಳು ಕೂಡ ನಮಗೆ 6% ಅಂತ ಹೇಳಿದರು. ಅತ್ಯಂತ ಹಿಂದುಳಿದಾರೆ, ಜನಸಂಖ್ಯೆ ಇದೆ, ಇಲ್ಲಿ ಎಜುಕೇಷನ್ ಇಲ್ಲ, ಏನಿಲ್ಲ, ಅತ್ಯಂತ ಕಡುಬಡವರು ಎಲ್ಲ ಈ ಉಳಿದಂಥ ಎಲ್ಲ ಸಮುದಾಯಗಳಿಗಿಂತಲೂ ಕೂಡ ಅತ್ಯಂತ ಹಿಂದುಳಿದವರು ಅಂತೇಳಿ ನಮಗೆ ಸದಾಶಿವ ಆಯೋಗ ಇರ್ಬೋದು, ಮತ್ತು ಈಗ ನಾಗಮೋಹನ್ ದಾಸ್ ಆಯೋಗ ಇರ್ಬೋದು, ಆಮೇಲೆ ನಮ್ಮ ಮಾಧುಸ್ವಾಮಿಯವರ ರಿಪೋರ್ಟ್ ಇರ್ಬೋದು, ಅವರೆಲ್ಲರೂ ಕೂಡ ನಮಗೆ 6% ಕೊಟ್ಟಿದ್ದರು. ನಮಗೆ 6% ಕೊಟ್ಬಿಟ್ಟು ನೀವು ಉಳಿದವರಿಗೆ ಕೊಡಿ ನಿಮ್ಮ ಇಷ್ಟ ಬಂದಂತೆ ಅಂತ ನಾವು ಹೇಳ್ತೀವಿ. ಅದ್ರ ಜೊತೆಗೆ 1% ಅಲೆಮಾರಿಗಳಿಗೆ ಕೊಟ್ಟರೆ ಯಾವ ತೊಂದರೆಯೂ ಇರೋಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಿದ್ದೀವಿ. ಆಮೇಲೆ ಈಗ ನೀವು ಯಾವ ಹುದ್ದೆಗಳನ್ನು ಕೂಡ ತುಂಬಬಾರದು ಅಂತೇಳಿ ನಿರ್ದೇಶನ ನೀಡಿದ ಮೇಲೆ ಈ ರೀತಿ ಭಾಳ ಪ್ರಮುಖವಾದಂಥ ಹುದ್ದೆಗಳಿವು.
ಕೃಷಿ ಇಲಾಖೆಯ ಅಧಿಕಾರಿಗಳ ಹುದ್ದೆ ಇದೆಯಲ್ಲ 10 ವರ್ಷದ ನಂತರ ಕಾಲ್ ಮಾಡಿರೋದು. ನೆಕ್ಸ್ಟ್ ಮತ್ತೆ ಇವು ಪೋಸ್ಟ್ ಬರ್ಬೇಕಾದ್ರೆ ಇನ್ನೊಂದು 10 ವರ್ಷ ಕಾಯಬೇಕು. ಈ ಓದಿರ್ತಕ್ಕಂಥ ನಮ್ಮ ಮಕ್ಕಳು BSc AG MSc AG ಮಾಡಿದಂಥ ವಿದ್ಯಾರ್ಥಿಗಳಿಗೆ ತುಂಬ ಅನ್ಯಾಯ ಆಗುತ್ತೆ. ಅವರು ಈಗಾಗಲೇ ಕಣ್ಣೀರು ಸುರಿಸ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ನಮಗೆ ಆಗಿಲ್ಲ ಅಂತಂದೇಳಿ ನಾವು ಅವಕಾಶ ವಂಚಿತರಾಗಿ ಸತ್ತು ಬದುಕಿದ್ದೇವೆ. ಈಗ ಬದುಕಿನ ಸಂದರ್ಭದಲ್ಲಿ ಏನೋ ಸುಪ್ರೀಂ ಕೋರ್ಟ್ ನಮ್ಮ ಕಡೆಗೆ ಒಳ ಮೀಸಲಾತಿ ಮಾಡ್ಬೋದು, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತಂದು ಹೇಳಿದ್ದಾರೆ. 2 ಆಯೋಗಗಳು ಕಾಂಗ್ರೆಸ್ನವರೇ ಮಾಡಿದಂಥವು, ಅದರ ರಿಪೋರ್ಟು ಇವನ್ನೆಲ್ಲ ಆಧಾರ ಇಟ್ಕೊಂಡು ಯಾರ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಕೇಳದೆ ನಮಗೆ ನ್ಯಾಯವನ್ನು ಕೊಡುವಂಥ ಕೆಲಸನ ಮಾಡಬೇಕು ಅಂತೇಳಿ ನಾವು ಭಾಳ ವಿನಯವಾಗಿ ಅವರ ಹತ್ರ ವಿನಂತಿ ಮಾಡ್ತೀನಿ. ನಮ್ಮ ವಿದ್ಯಾರ್ಥಿಗಳು ಕೂಡ ಆತಂಕಕ್ಕೊಳಗಾಗಬೇಕಾಗಿಲ್ಲ. ನಾಳೆ ನಾವು ಮುಖ್ಯಮಂತ್ರಿಗಳ ಬಳಿ ನಮ್ಮ ಸಚಿವರುಗಳಾದಂಥ KH ಮುನಿಯಪ್ಪ ಮತ್ತು ತಿಮ್ಮಾಪುರ್ ಮತ್ತಿತರ ನಮ್ಮ ಶಾಸಕರು ನಮ್ಮ ಮುಖಂಡರು ಒಂದು ನಿಯೋಗ ಹೋಗಿ ಏನು ಇವ್ರು ಕರೆದಾರಲ್ಲ ತಕ್ಷಣ ಅದನ್ನು ವಾಪಸ್ ಪಡಿಬೇಕು. ಒಳ ಮೀಸಲಾತಿಯ ಅಳವಡಿಸಿದ ನಂತರವೇ ಎಲ್ಲ ಹುದ್ದೆಗಳನ್ನು ಕೂಡ ತುಂಬಬೇಕು ಅಂತ ಹೇಳಿ ನಾವು ಮನವಿಯನ್ನು ಮಾಡ್ತೀವಿ. ಇದರ ಮಧ್ಯದಲ್ಲಿ ಪಾಪ ಇತರೆ ಜನರಲ್ ಇರ್ತಕ್ಕಂಥ ಇತರೆ ಸಮುದಾಯದ ನಿರುದ್ಯೋಗಿ ಯುವಕರು ಕೂಡ ಪಾಪ ಅವ್ರಿಗೆ ಕಣ್ಣೀರಾಗ್ತಾರೆ. ಸರ್, ನಿಮ್ಮಿಂದ ನಮಗೆ ಅನ್ಯಾಯ ಇದಾಗ್ತಾ ಇದೆ, ಅವಕಾಶ ಸಿಗ್ತಾ ಇಲ್ಲ, ನೀವು